ಕೃಷ್ಣರಾಜಪೇಟೆಯಲ್ಲಿ ಶ್ರೀರಾಮ ಆಂಜನೇಯ ಉತ್ಸವ ಮೂರ್ತಿಗಳ ವೈಭವದ ಮೆರವಣಿಗೆ, ಮೊಳಗಿದ ಜಯಘೋಷ. ಕೃಷ್ಣರಾಜಪೇಟೆ ಪಿತೃವಾಕ್ಯ ಪರಿಪಾಲಕ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಮಹಾಪ್ರಭು ಹಾಗೂ ಶ್ರೀರಾಮ ಭಕ್ತ ಆಂಜನೇಯ ಸ್ವಾಮಿಯವರ ಉತ್ಸವ ಮೂರ್ತಿಗಳ ಅಡ್ಡಪಲ್ಲಕ್ಕಿ ಉತ್ಸವದ ವೈಭವದ ಮೆರವಣಿಗೆ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಭಕ್ತಿಭಾವದಿಂದ ನಡೆಯಿತು. ತಾಲೂಕು ಬ್ರಾಹ್ಮಣ ಮಹಾಸಭಾ ನೇತೃತ್ವದಲ್ಲಿ ನಡೆದ ಈ ಮೆರವಣಿಗೆಯಲ್ಲಿ ವಿಪ್ರಬಾಂಧವರು ಮತ್ತು ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕೆಆರ್ಪೇಟೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಅಡ್ಡಪಲ್ಲಕ್ಕಿಯಲ್ಲಿ ಸಾಗಿಸಿ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿದರು. ಈ ವೇಳೆ ಜೈ ಶ್ರೀರಾಮ ಘೋಷಣೆಗಳು ಮೊಳಗಿದವು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಅರವಿಂದ್ ಕಾರಂತ್ ಅವರು, ಇಂದಿನ ಜಾಗತಿಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಶ್ರೀರಾಮಚಂದ್ರ ಮಹಾಪ್ರಭುವಿನ ಆಡಳಿತವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾದರಿಯಾಗಿದೆ. ಅಲ್ಲದೆ ಸ್ವಾಮಿನಿಷ್ಠನಾದ ಆಂಜನೇಯನ ಶ್ರೀರಾಮ ಭಕ್ತಿಯು ಯುವಜನತೆಗೆ ಪ್ರೇರಣೆಯಾಗಿದೆ ಎಂದು ಹೇಳಿದರು. ಶ್ರೀರಾಮನಿಲ್ಲದೆ ಹನುಮನಿಲ್ಲ, ಆಂಜನೇಯನಿಲ್ಲದೆ ಶ್ರೀರಾಮನಿಲ್ಲ ಎಂಬ ಮಾತು ಇಂದಿಗೂ ಜನಜನಿತವಾಗಿದೆ ಎಂದು ತಿಳಿಸಿದರು. ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಶ್ರೀರಾಮ ಜಪ ಮಾಡಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷ ರಘುರಾಮ ನಾಡಿಗ್, ಮಾಜಿ ಅಧ್ಯಕ್ಷ ಜಿಆರ್ ಅನಂತರಾಮಯ್ಯ, ಖಜಾಂಚಿ ಸುಬ್ಬ ನರಸಿಂಹ, ಪದಾಧಿಕಾರಿಗಳಾದ ಸುಬ್ರಹ್ಮಣ್ಯ, ಶ್ರೀಧರ, ಹರೀಶ್, ಬಲ್ಲೇನಹಳ್ಳಿ ಮಂಜುನಾಥ್, ಸವಿತಾ, ಮಹಾಲಕ್ಷ್ಮಿ, ಪದ್ಮ ಸೇರಿದಂತೆ ನೂರಾರು ವಿಪ್ರಬಾಂಧವರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಗದೆ ಇರುತ್ತಾರೆ, ಆಂಜನೇಯ ಗದೆ ಇಟ್ಕೊಂಡು ಜೋರು ಕೆಳಗೆ ಮಾಡಿ ಅವ್ರ ತಲೆ ಹತ್ರ ಅದು ಗದೆ ಫುಲ್ ಫೋಕಸ್ ಮಾಡ್ಕೊಳ್ಳಿ ಸರ್. ಎಸ್ ಡನ್. ಈಗ ಅವ್ರು ಕಳಿಸ್ಬಿಟ್ಟು ನೀವು ಬನ್ನಿ. ಅಧ್ಯಕ್ಷ ಹೋಟ್ಲ್ ಮಾಲೀಕರು ಇಲ್ಲಿ ಹೌದಾ?
ಭಾನುವಾರ ನಡೀತು. ಅದರ ಅಂಗವಾಗಿ ಬ್ರಾಹ್ಮಣ ಮಹಿಳಾ ಮಂಡಳಿಯವರು ಭಜನೆ ಮತ್ತು ವಿಪ್ರ ಸಮಾಜದ ಹಲವಾರು ಮಂತ್ರಘೋಷಗಳೊಂದಿಗೆ ರಾಜಬೀದಿಗಳಲ್ಲಿ ಶ್ರೀದೇವರುಗಳ ಉತ್ಸವವನ್ನು ಈ ದಿನ ನೆರವೇರಿಸಿದೆ. ಎಲ್ಲ KR ಪೇಟೆ ತಾಲೂಕಿನ ಸಮಸ್ತ ವಿಪ್ರ ಬಾಂಧವರು ಈ ಒಂದು ಶುಭ ಸಂದರ್ಭದಲ್ಲಿ ಭಾಗವಹಿಸಿದರು. ಶ್ರೀರಾಮನವಮಿಯಿಂದ ಪ್ರಾರಂಭವಾದಂಥ ಈ ಕಾರ್ಯಕ್ರಮವು ಈ ದಿನ ಹನುಮಂತೋತ್ಸವದೊಂದಿಗೆ ಕೊನೆಗೊಳ್ತಾ ಇದೆ. ಎಲ್ರಿಗೂ ಶುಭವಾಗಲಿ. ರಾಜನಾದಂಥ ಮರ್ಯಾದಾ ಪುರುಷೋತ್ತಮನ ಅವಿಚ್ಛಿನ್ನ ಭಕ್ತನಾದಂಥ ಹನುಮಂತನ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಬ್ರಾಹ್ಮಣ ಸಮಾಜದಿಂದ ಈ ನಿನ್ನೆ ದಿವಸ ರಾಮ ಪಟ್ಟಾಭಿಷೇಕದ ಪ್ರಯುಕ್ತ ರಾಮನ ಪಟ್ಟಾಭಿರಾಮನ ಮೆರವಣಿಗೆಯನ್ನು ಮಾಡಿದೆ. ಈ ದಿವಸ ಹನುಮಂತನ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಹನುಮಂತ ಅಂದರೆ ನಮ್ಮೆಲ್ಲರಿಗೂ ಸಹಿತ ಯಾರು ದೇವನೊಬ್ಬ ನಾನು ಹನುಮಂತ ಇದ್ದೀವಿ. ದೇವ ಎಲ್ಲಿದ್ದಾನೆ ಅಂದರೆ ಪ್ರತಿ ದಿವಸವೂ ಸಹಿತ ನಾವು ಪ್ರಾಣದಲ್ಲಿರ್ತಕ್ಕಂಥದ್ದು ಅದೇ ಹನುಮಂತನ ಒಂದು ಕ್ರಿಯೆ. ವಾಯುಪುತ್ರ ಅಂತಕ್ಕಂಥದ್ದಾನೆ ದಿನನಿತ್ಯ ನಾವು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಕ್ಕಂಥ ದೇವರು ಯಾರಿದ್ದಾರೆ ಅಂದರೆ ಹನುಮಂತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಎಲ್ಲ ಧರ್ಮ, ಎಲ್ಲ ಜಾತಿ, ವರ್ಣ ಎಲ್ಲರಿಗೂ ಸಹಿತ ಸರ್ವ ಮಂಗಳವನ್ನು ಉಂಟು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಈ ದಿವಸ ನಾವು ಈ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿ ನಾನು ನಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ಕೊಳ್ತಾ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ.